ಪ್ರಿಯ ವಿದ್ಯಾರ್ಥಿಗಳೇ, SPK ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 1.1ನ ಪ್ರತಿಯೊಂದು ಲೆಕ್ಕನ ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಏನಿದೆ ಅಂತಂದರೆ ನೋಡಿ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಡಸ್ ದ ಲಿಸ್ಟ್ ಆಫ್ ದ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಓಕೆನಾ? ಅಂದರೆ ಇಲ್ಲಿ ದೇ ಗಿವ್ ದ ಸಮ್ ಎಕ್ಸಾಂಪಲ್ಸ್ 1, 2, 3, 4 ಟೋಟಲಿ 4 ಸಿಚುಯೇಷನ್ಸ್ನ ಆ್ಯಸ್ ಎನ್ ಎಕ್ಸಾಂಪಲಾಗಿ ಕೊಟ್ಟಿದ್ದಾರೆ. ಈ 4 ಸಿಚುಯೇಷನ್ನಲ್ಲಿ ಯಾವ ಸಿಚುಯೇಷನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಫಸ್ಟು ಕ್ವಶನ್ ನೋಡ್ತಾ ಹೋಗೋಣ. ಏನಿದೆ ಫಸ್ಟ್ ಕ್ವಶನ್? ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಈಸ್ ₹15 ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ₹8 ಫಾರ್ ದ ಅಡಿಷನಲ್ ಕಿಲೋಮೀಟರ್. ನೋಡಿ, ಇಲ್ಲಿ ಮೊದಲನೇದಾಗಿ ನಾನು ಪ್ರಶ್ನೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಇಲ್ಲೇನಂತ ಹೇಳ್ತಿದ್ದಾನೆ, ದ ಟ್ಯಾಕ್ಸಿ ಫೇರ್ ಅಂದರೆ ಒಂದು ಟ್ಯಾಕ್ಸಿಯ ಬಾಡಿಗೆ ಎಷ್ಟಿದೆ ಅಂತಂದರೆ ಪ್ರತಿಯೊಂದು ಕಿಲೋಮೀಟರ್ಗೆ, ಅಂದರೆ ಮೊದಲನೇ ಕಿಲೋಮೀಟರ್ಗೆ ಫಸ್ಟ್ ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ತಗೊಳ್ತಾ ಇದ್ದಾನೆ? ₹15 ತಗೋತಾ ಇದ್ದಾನೆ. ಇನ್ನು ಉಳಿದಂಥ ಪ್ರತಿಯೊಂದು ಅಡಿಷನಲ್ ಕಿಲೋಮೀಟರ್ಗೆ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ? ₹8 ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಈ ಸಿಚುಯೇಷನ್ ಏನಂತ ಹೇಳಿದ್ದಾನೆ, AP ಹೌದಾ ಅಲ್ವಾ ಅಂತ ಕಂಡುಹಿಡಿಬೇಕು. ಓಕೆನಾ? ನೋಡೋಣ, ಒಂದು ಸರಿ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಪ್ರಶ್ನೆ ತಕ್ಕಂತೆ ನಾನು ಬರೆದುಕೋತಾ ಹೋಗ್ತೀನಿ. ಕ್ವಶನ್ ನಂಬರ್ 1 ಅಲ್ವಾ? 1ಅಲ್ಲಿ ಫಸ್ಟ್ ಸಬ್ ಕ್ವಶನ್ ಆಗಿದೆ. ಫಾರ್ ದ ಫಸ್ಟ್ ಕಿಲೋಮೀಟರ್ ಎಷ್ಟು ರೂಪಾಯಿ ಅಂತ ಹೇಳಿದ್ದಾರೆ? ಟ್ಯಾಕ್ಸಿಯ ಫೇರು ₹15 ಅಂತ ಹೇಳಿದ್ದಾನೆ. ಎಷ್ಟಿದೆ? ₹15 ಇದೆ. ಫಾರ್ ದ ನೆಕ್ಸ್ಟ್ ಕಿಲೋಮೀಟರ್, ಅಂದರೆ ಮೊದಲನೇ ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ತಗೊಂಡಿದ್ದೇನೆ? ₹15 ತಗೊಂಡಿದ್ದೇನೆ. ಎರಡನೇ ಕಿಲೋಮೀಟರ್ಗೆ ನಾನು ಎಷ್ಟು ಆ್ಯಡ್ ಮಾಡಬೇಕೀಗ? 15 + 8ನ ಆ್ಯಡ್ ಮಾಡಬೇಕು. 15 + 8 ಎಷ್ಟಾಗುತ್ತೆ? 23 ಆಗುತ್ತೆ. ಓಕೆನಾ? ಹಾಗೆಯೇ ಫಾರ್ ದ ನೆಕ್ಸ್ಟ್ ಕಿಲೋಮೀಟ್ರಿಗೆ ಏನಾಗುತ್ತೆ? ಎಷ್ಟು ರೂಪಾಯಿ ಇದೆ ಇಲ್ಲಿ? 23 + 8 ಅಂದರೆ ಪ್ರತಿಯೊಂದು ಅಡಿಷನಲ್ ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಆ್ಯಡ್ ಆಗ್ತಾ ಇದೆ? ₹8 ಆ್ಯಡ್ ಆಗ್ತಾ ಇದೆ. ಮೊದಲನೇ ಕಿಲೋಮೀಟ್ರಿಗೆ ಮಾತ್ರ ₹15 ಬಾಡಿಗೆ ತೊಗೋತಾ ಇದ್ದಾನೆ. ಇನ್ನು ಮುಂದಕ್ಕೆ ಬಂದಂಥ ಪ್ರತಿಯೊಂದು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿನ ಆ್ಯಡ್ ಮಾಡ್ತಾ ಹೋಗ್ತೀವಿ? ₹8 ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ? ಈಗ 23 + 8 ಎಷ್ಟಾಗುತ್ತಪ್ಪ? 31. ಓಕೆನಾ? ಫಾರ್ ದ ನೆಕ್ಸ್ಟ್ ಕಿಲೋಮೀಟರ್ ನೋಡಿ, ಈಗ ಎಲ್ಲಿವರೆಗೆ ಎಷ್ಟಾಗಿದೆ? 31 + 8 ಅಂದರೆ ಎಷ್ಟಾಯಿತು? 39. ಅಂದರೆ ಇದು ಒಂದು ಸೀರೀಸ್, ನಮ್ಗೆ ಸಿಕ್ಕಿರುವಂಥ ಒಂದು ಸೀರೀಸ್. ಏನಂತ ಸಿಕ್ಕಿದೆ? 15, 23, 31, 39 ಹೀಗೆ ಅನ್ಸೋ ಹೋಗ್ತಾ ಇರುತ್ತಲ್ವ? ಈಗ ಈ ಸಿಚುಯೇಷನ್ ನನಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ಅಂತ ಹೇಳಬೇಕು. ಈಗ ನಾನೇನಂತ ಹೇಳಿದ್ದೆ? ಪ್ರತಿಯೊಂದು ವಿಡಿಯೋನಲ್ಲಿ, ಹಿಂದಿನ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಬೇಕು ಅಂದರೆ ಏನಿರಬೇಕು? ಕಾಮನ್ ಡಿಫ್ರೆನ್ಸ್ ಇರಬೇಕು ಅಂತ ಹೇಳಿದ್ದೆ. ಓಕೆನಾ? ನೋಡಿಲಿ, A1, A2, A3, A4. A1 ಅಂದ್ರೇನು? ಫಸ್ಟ್ ಟರ್ಮ್. A2 ಅಂದ್ರೇನು? ಸೆಕೆಂಡ್ ಟರ್ಮ್. A3 ಅಂದ್ರೇನು? ಥರ್ಡ್ ಟರ್ಮ್. A4 ಅಂದ್ರೇನು? ಫೋರ್ತ್ ಟರ್ಮ್. ನೋಡೋಣ, ಈಗ ಇದರ ವ್ಯತ್ಯಾಸ ಏನಾಗಿರ್ಬೇಕು? ನಮಗೆ ಸೇಮ್ ಇರಬೇಕು. ಸೇಮ್ ಅಂದರೆ ದ ಡಿಫ್ರೆನ್ಸ್ ಈಸ್ ಕಾಮನ್ ಡಿಫ್ರೆನ್ಸ್ ಇರಬೇಕು. ನೋಡೋಣ, D1 ನಡೆಯೋಣ. D1 ಅಂದ್ರೇನು? A2 ಇಂದ A1ನ ಕಳಿಬೇಕು. A2 - A1. A2ನ ಬೆಲೆ ಎಷ್ಟಿದೆ ನೋಡಿ ಇಲ್ಲಿ? 23. ಮೈನಸ್ ಕಾಣ್ತಾ ಇದೆಯಾ? ಮೈನಸ್. A1ನ ಬೆಲೆ ಏನಿದೆ? 15. 23ರಲ್ಲಿ ನಾನು 15ನ ಕಳೆದ್ರೆ ಉಳಿಯುವಂಥ ವ್ಯತ್ಯಾಸ ಎಷ್ಟು? ನನಗೆ 8. ಓಕೆನಾ? ಈಗ D2, ಇದು D1 ಆಯಿತು. A2 - A1 ಮಾಡಿದಾಗ ಎಷ್ಟಾಗುತ್ತೆ? D1. A3 - A2 ಮಾಡಿ ನೋಡ್ದನು. A2 ಅಂದರೆ ಅರ್ಥ ಏನಪ್ಪ? A3 - A2. A3ಯ ಬೆಲೆ ಎಷ್ಟು ಕಾಣ್ತಾ ಇದೆ ನನಗೆ? 31. ಮೈನಸ್ ಇದೆಯಾ? ಮೈನಸ್. A2ನ ಬೆಲೆ ಎಷ್ಟು? 23. 31ರಲ್ಲಿ 23 ಕಳೆದ್ರೆ ನನಗೆ ಉಳಿಯುವಂಥ ವ್ಯತ್ಯಾಸ ಎಷ್ಟು? 8. ಹೌದಲ್ವಾ? ನೆಕ್ಸ್ಟ್ D3 ಅಂದರೆ ಏನಪ್ಪ? A4 - A3. A4ನ ಬೆಲೆ ಎಷ್ಟು? 39. ಮೈನಸ್ A3ಯ ಬೆಲೆ ಎಷ್ಟು? 31. 39ರಲ್ಲಿ 31ನ ಕಳೆದರೆ ಉಳಿಯುವಂಥ ವ್ಯತ್ಯಾಸ ಎಷ್ಟು? ನನಗೆ 8. ಅಂದರೆ ಏನಂತ ಹೇಳ್ತಿದ್ದೀನಿ? D1 =
D2 ಈಕ್ವಲ್ಸ್ D3 ಆ್ಯಂಡ್ ಸೊ ಆನ್. ಅಂದರೆ ಡಿಫ್ರೆನ್ಸ್ ಏನಾಗ್ತಾ ಇದೆ ನನಗೆ ಈ ಸಿಚುಯೇಷನಲ್ಲಿ ದ ಡಿಫ್ರೆನ್ಸ್ ಇಸ್ ಕಾಮನ್ ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ. ಹಾಗಾದರೆ ಈ ಪ್ರಶ್ನೆಯಲ್ಲಿ ನನಗೆ ಇರತಕ್ಕಂಥ ಪ್ರಶ್ನೆಯಲ್ಲಿ ಇದು ಎ ಪಿ ಹೌದಾ ಅಲ್ವಾ ಅಂತ ಕೇಳಿದ್ರೆ ಏನಂತ ಹೇಳಬೇಕು? ಹೌದು, ದಿಸ್ ಸಿಚುಯೇಷನ್ ಈಸ್ ಎ ಪಿ. ದಿಸ್ ಸಿಚುಯೇಷನ್ ಈಸ್ ಎ ಪಿ. ಎ ಪಿ ಅಂದ್ರೇನು? ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆನಾ? ಈ ರೀತಿ ನಾವು ಮೊದಲನೇ ಪ್ರಶ್ನೆನ ಬಿಡಿಸ್ತಾ ಹೋಗ್ಬೋದು. ಓಕೆನಾ? ಥ್ಯಾಂಕ್ ಯು. ಹಾಗೇನೆ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ.